Hi friends, welcome back to my YouTube channel. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮದು ಬಸವೇಶ್ವರ ನಗರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಗ್ರೌಂಡಲ್ಲಿ ಮೇಳ ನಡೀತಿದೆ, ದೇಸಿ ಪ್ರಾಡಕ್ಟ್ ಮೇಳ ಅಂತ. ಇದು ಬರೋದು ಗಂಗಯ್ಯ ತಿಮ್ಮಯ್ಯ ಚೌಟ್ರಿ ಇದೆಯಲ್ಲ, ಅದು ಪಕ್ಕದಲ್ಲಿ ಗ್ರೌಂಡ್ ಇದೆಯಲ್ಲ, ಆ ಗ್ರೌಂಡಲ್ಲೇ ನಡೀತಿರೋದು. ಸೊ ಇದು ನನಗೆ ಮೇನ್ ಅಟ್ರಾಕ್ಷನ್ ಏನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೆ ಅಂದರೆ, ಅಜ್ಜಿ ಮನೆ ಅವರು ಇಲ್ಲಿ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಅಜ್ಜಿ ಮನೆ ಅಂದರೆ ಲೈಕ್ ಎಲ್ಲ ಥರ ಆ ಕಾಲದ್ದು ಪಾತ್ರ ಐಟಮ್ಸ್ ಎಲ್ಲ ಸಿಗತ್ತಲ್ಲ. ಸೊ ಅವ್ರ ಹತ್ರ ನಾನು ಕೆಲವು ಫ್ಯೂ ಪ್ರಾಡಕ್ಟ್ಸ್ ನಾನು ತೊಗೊಂಡಿದ್ದೆ. ಸೊ ಅದಕ್ಕೋಸ್ಕರ ಅವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ಇರುತ್ತಲ್ಲ, ಹಾಗೆ ಬೇರೆ ಬೇರೆ ಸ್ಟಾಲ್ಸು ಇರುತ್ತೆ. ಸೊ ಅದಕ್ಕೋಸ್ಕರ ಹೋಗೋಣ ಅಂತ ನಾನು ಹೋಗ್ತಿದ್ದೀನಿ. ಸೊ ನೋಡೋಣ ಇವತ್ತು ದೇಸಿ ಪ್ರಾಡಕ್ಟ್ ಮೇಳದಲ್ಲಿ ಏನೇನೆಲ್ಲ ಇರುತ್ತೆ ಅಂತ. ಇದು ಒಬ್ಬರು ಯೂಟ್ಯೂಬರು ನಡೆಸ್ತಿರೋದು. ಸೊ ಅಲ್ಲಿ ಅವ್ರ ಜಾಗ ತಗೊಂಡು ಬೇರೆ ಬೇರೆ ಈ ಥರ ಸ್ಟಾಲ್ಸ್ ಹಾಕೊಳ್ಳೋಕ್ಕೆ ಇದು ಮಾಡಿರೋದು. ಗಾಯತ್ರಿ ಗ್ಲಿಟ್ಸ್ ಅನ್ನೋರು ಇದನ್ನು ನಡೆಸ್ತಿರೋದು. ಸೊ ನೋಡೋಣ ಇವತ್ತು ಹೇಗಿರುತ್ತೆ ಅಂತ. ಸೊ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗ್ತಿದ್ದೀವಿ. ಸೊ ಇವತ್ತು ಒನ್ ಡೇ ಮಾತ್ರ ಇರುತ್ತೆ, ಬೆಳಿಗ್ಗೆ ಮಾರ್ನಿಂಗ್ 9 o'clock ನೈಟ್ 9 PM ತನಕ ಇರುತ್ತೆ. ಸೊ ಯಾರಾದರೂ ಇಲ್ಲಿ ಸುತ್ತಮುತ್ತ ಇರೋರು ಹೋಗಿ ನೋಡಬೇಕು ಅಂದರೆ ಅಫ್ಕೋರ್ಸ್ ನೀವು ಹೋಗಿ ಇದು ಮಾಡ್ಬೋದು. ಸೊ ನೋಡೋಣ ಬನ್ನಿ ಇವತ್ತು ಹೇಗಿರುತ್ತೆ ಅಂತ. ಸೊ ಇಲ್ಲೇ ಅಂಬೇಡ್ಕರ್ ಗ್ರೌಂಡಲ್ಲಿ ನಡೀತಿದ್ದು. ಸೊ ಇದು ಎಂಟ್ರೆನ್ಸು. ಇದು ಗಂಗಮ್ಮ ತಿಮ್ಮಯ್ಯ ಚೌಟ್ರಿ ಪಕ್ಕದ್ದೇ ಬರುತ್ತೆ. ಸೊ ಇಲ್ಲೇನು ಕಾರ್ ಪಾರ್ಕಿಂಗು ಹಾಗೆ 2 ವೀಲರ್ ಪಾರ್ಕಿಂಗ್ ಇಲ್ಲ. ನಾವು ಏನಾದರೂ ಕಾರಲ್ಲಿ 2 ವೀಲರಲ್ಲಿ ಬಂದಿದ್ರೆ ಆಚೆನೇ ಪಾರ್ಕ್ ಮಾಡಬೇಕಿತ್ತು. ಇಲ್ಲಿ ಯಾರು ಆರ್ಗನೈಸ್ ಮಾಡ್ತಾರೋ ಅವ್ರದ್ದಷ್ಟೇ ಅಲೋಡ್ ಇತ್ತು. ಈಗ ಯಾರು ಸ್ಟಾಲ್ ಹಾಕ್ಕೊಂಡಿರ್ತಾರೆ ಎಲ್ಲರದ್ದು ಇರಲಿಲ್ಲ, ಯಾರಾದರೂ ಫ್ಯೂ ಪೀಪಲ್ಸ್ದಷ್ಟೇ. ಇವರೇ ನಡೆಸ್ತಿರೋದು ಗಾಯತ್ರಿ ಅವರು. ಸೊ ಇವ್ರದ್ದು ಫ್ಲೆಕ್ಸ್ ಇಲ್ಲಿ ಹಾಕ್ಕೊಂಡಿದ್ದಾರೆ ನೋಡಿ. ಸೊ ಇದು ಒಳಗೆ ಇಲ್ಲಿ ಬಂದರೆ ಗ್ರೌಂಡ್ ಕಾಣಿಸುತ್ತಲ್ಲ, ಅಲ್ಲಿ ಆಪೋಸಿಟೇ ನಡೀತಿದ್ದು. ಸೊ ಇಲ್ಲಿ ಒಳಗೆ ಬಂದರೆ ಇಲ್ಲಿಂದ ಸ್ಟಾರ್ಟು ಸ್ಟಾಲ್ಸ್ ಎಲ್ಲ. ಒಂದೊಂದು ಸ್ಟಾಲ್ಸು ಡಿಫ್ರೆಂಟಾಗಿತ್ತು. ಸ್ವಲ್ಪ ಜನ ಜಾಸ್ತಿನೇ ಬಂದಿದ್ದರು. ನಾವು ಅರೌಂಡ್ 12-12:30 ಹಂಗೆ ಹೋಗಿದ್ವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗಿದ್ವಿ. ಸ್ವಲ್ಪ ಸಂಡೇ ಅಲ್ವಾ, ಸ್ವಲ್ಪ ಲೇಟಾಗಿ ಹೋಗಿತ್ತು ನಮ್ಮದು. ಸೊ ಇವರೇ ನಡೆಸ್ತಿರೋದು. ಇವರು ಯಾರಿಗೋ ಲೈಕ್ ಅವ್ರ ಯೂಟ್ಯೂಬ್ ಲೈವ್ಗೆ ಮಾಡ್ತಿದ್ರು ಅನಿಸುತ್ತೆ. ನಾವು ಫಸ್ಟ್ ಏನೂ ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ಫಸ್ಟು ಸ್ಟಾಲ್ಸ್ ಎಲ್ಲ ನೋಡ್ಕೊಂಡು ಆಮೇಲೆ ಇದು ಮಾಡೋಣ ಅಂತ. ಸೊ ಇದು ಫಸ್ಟ್ ಸ್ಟಾಲ್ ನಾವು ನೋಡಿದ್ದು. ಇದು ಫುಲ್ಲು ಕ್ಲೇ ಮತ್ತು ಮಣ್ಣಿಂದ ಮಾಡಿರೋ ಅಂಥದ್ದೆಲ್ಲ ಡಿಸ್ಪ್ಲೇ ಇತ್ತು. ಸೊ ಅದನ್ನೆಲ್ಲ ಕೆಲವುದು ಸೀಸನಿಂಗ್ ಮಾಡಿರ್ತಾರೆ, ಕೆಲವುದು ಇಲ್ಲ. ಸೊ ಹಿಡಿಯಿರೋದು ಆ ಥರ ಎಲ್ಲ ಬಂದು ಕಸ್ಟಮರ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಅದು ಪಕ್ಕದಲ್ಲಿ ಇದ್ದಿದ್ದು ಗಾಣದ ಎಣ್ಣೆ. ಸೊ ಆಲ್ಮೋಸ್ಟ್ ಆಷಾಢ ಇದ್ರಿಂದ ಆಷಾಢ ಮುಗ್ದು ಶ್ರಾವಣ ಬರೋದ್ರಿಂದ ಸೊ ಶ್ರಾವಣಕ್ಕೆ ಏನೇನು ಬೇಕೋ ಅದೆಲ್ಲ ಇತ್ತು. ಶ್ರಾವಣ ಮಾಸದಲ್ಲಿ ಹಬ್ಬಗಳು ಜಾಸ್ತಿ ಇರೋದ್ರಿಂದ ಸೀರೆ ಸೇಲು ನಡೀತಿತ್ತು. ಇದು ಕೈಮಗ್ಗ ಸೀರೆ ವ್ಯಾಪಾರಿಗಳದ್ದು ಸ್ವಲ್ಪ ರೀಸನಬಲ್ ಆಗೇ ಇತ್ತು. ಈಗೆಲ್ಲ ಕೆಲವು ಸ್ಯಾರೀಸು 2500 ಆ ರೇಂಜಲ್ಸ್ ಎಲ್ಲ ಇತ್ತು. ಮತ್ತು ಇದೆಲ್ಲ ಆರ್ನಮೆಂಟ್ಸು, ಡಿಫ್ರೆಂಟ್ ಆರ್ನಮೆಂಟ್ಸು. ನಂಗೆ ಆರ್ನಮೆಂಟ್ಸ್ ಅಷ್ಟೊಂದೇನು ಇಷ್ಟ ಇಲ್ಲ ಸೊ ನೋಡೋಕ್ಕೆ. ಸೊ ಅದಕ್ಕೆ ನಾನು ಸ್ವಲ್ಪ ನೋಡ್ಕೊಂಡು ಹೋದೆ. ಹಾಗೆ ಇದೆಲ್ಲ ಕುರ್ತೀಸು, ಬ್ಲೌಸಸ್ಸು, ರೆಡಿಮೇಡ್ ಬ್ಲೌಸಸ್ ಎಲ್ಲ ಇತ್ತು. ಹಾಗೆ ಇದಾದಮೇಲೆ ಕ್ಯಾಸ್ಟ್ ಐರನ್ ನೋಡೋಕೆ ಹೋಗಿದ್ವಿ. ಆ್ಯಕ್ಚುಲಿ ನಾನು ನೋಡ್ತಿದ್ದೆ ಎಲ್ಲಿ ಇವ್ರದ್ದು ಅಜ್ಜಿ ಮನೆಯವ್ರದ್ದು ಸ್ಟಾಲ್ಸ್ ಎಲ್ಲಿದೆ ಅಂತ. ನಾನು ಫಸ್ಟ್ ಇದು ನೋಡಿದಾಗ ಅವ್ರದ್ದೇ ಇರ್ಬೋದು ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು ಇದಿಲ್ಲ, ಇವ್ರು ಯಾರ್ದು ಬೇರೆ ಕ್ಯಾಸ್ಟ್ ಐರನ್ ಪ್ರಾಡಕ್ಟ್ಸ್ ಸ್ಟಾಲ್ಸು. ಇದು ಹೆಬ್ಬಾಳಲ್ಲಿ ಇವ್ರ ಶಾಪ್ ಇದೆಯಂತೆ. ಸೊ ಅವ್ರದ್ದು ಒಂದು ಸ್ಟಾಲ್ಸ್ ಇತ್ತು. ಸೊ ಹಾಗೆ ನೋಡ್ಕೊಂಡು ಹೋಗ್ತಿದ್ದೆ. ಹಾಗೆ ಒಂದು 2-3 ಸ್ಟಾಲ್ಸು ಸ್ಯಾರೀಸ್ ಇತ್ತು. ಪ್ಯೂರ್ ಹ್ಯಾಂಡ್ಲೂಮ್ಸ್ ಸ್ಯಾರೀಸ್, ಕೈಮಗ್ಗ ಸ್ಯಾರೀಸ್ ಇತ್ತು. ಹಾಗೆ ನೋಡ್ಕೊಂಡು ಹೋಗ್ತಿದ್ವಿ ಏನೇನು ಯಾವ ಸ್ಟಾಲ್ಸ್ ಇದೆ ಅಂತ. ಇದೆಲ್ಲ ಹ್ಯಾಂಡ್ಮೇಡ್ ಸೋಪ್ಸು ಮತ್ತು ಲೋಷನ್ಸು ಇದು ಮಾಡ್ತಿದ್ವಿ, ಬ್ಯೂಟಿ ಪ್ರಾಡಕ್ಟ್ಸು.
ಕೆಲವೊಂದು ಫ್ಲೇವರ್ಸ್ ಮೇಲೆ ಸೋಪ್ಸು ಡಿಪೆಂಡ್ ಆಗಿತ್ತು. ಕೆಲವೊಂದು 100 ಇತ್ತು, 300 ಇತ್ತು, ನೀಮು ಹಾಗೂ ಮುಲ್ತಾನಿ ಮಿಟ್ಟಿ ಆ ಥರದ್ದೆಲ್ಲ ಡಿಫ್ರೆಂಟ್ ಸೋಪ್ಸ್ ಇತ್ತು. ಪ್ಯೂರ್ ಆರ್ಗಾನಿಕ್. ಸೊ ಯಾವ್ದಲ್ಲಿ ಬರೆದ್ರು ಅದು ಎರೇಸ್ ಆಗತ್ತಾ? ಇದು ಪೇಪರ್ ಆ ಥರ ಸಿಂಥೆಟಿಕ್ ಪೇಪರ್. ಇದು ಪೇಪರ್ ಸೇವ್ ಆಗುತ್ತೆ, ಟ್ರೀ ಸೇವ್, ಎಕೋ ಫ್ರೆಂಡ್ಲಿ ಬುಕ್ಸ್ ಅಂತ ಮಾಡಿದ್ರು. ಬೇಕಾದ್ರೆ ಈ ಥರ ಸ್ಪೈಲರ್ ಬೇಲ್ ಇದರಲ್ಲಿನೂ ಯೂಸ್ ಮಾಡ್ಕೊಬೋದು. ಎಲ್ಲ ಕ್ಯಾರಿ ಮಾಡ್ಕೊಳ್ಳೋದು. ಇದು ರಂಗೋಲಿ ಹಾಕ್ತಾರಲ್ಲ ಅದರದ್ದು. ಬಟ್ ನಾನು ಚಿಕ್ಕದಾದ್ರೂ ಹೊಸ್ಲಿಗೆ ಹಾಕೋ ಅಂಥದ್ದು ಇದೆಯಾ ಅಂತ ನೋಡ್ತಿದ್ದೆ. ಬಟ್ ಹೊಸ್ಲಿಗೆ ಹಾಕೋ ಅಂಥದ್ದು ಚಿಕ್ಕದು ಯಾವುದೂ ಇರಲಿಲ್ಲ, ದೊಡ್ಡದು. ನಮ್ಮ ಮನೆಗೆ ಇದು ಸೂಟ್ ಆಗಲ್ಲ ಅಂತ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಬಿಕಾಸ್ ಈ ಥರ ರೌಂಡ್ ಇದ್ದರೆ ಹಾಕೋಕ್ಕಾಗಲ್ಲ. ನಮ್ಮ ಮನೆ ಮುಂದೆ ಸ್ಪೇಸ್ ಕಮ್ಮಿ ಇರೋದ್ರಿಂದ ಓಡಾಡುವಾಗ ರಂಗೋಲಿ ಹೋಗ್ಬಿಡತ್ತೆ ಅಂತ ಇದು ಮಾಡಿದೆ. ಬಟ್ ನಾನು ನೋಡ್ತಿದ್ದೆ ಹೊಸ್ಲಿಗೆ ಡೈಲಿ ಹಾಕೋ ಅಂಥದ್ದು ರಂಗೋಲಿ ಚಿಕ್ಕದು ಬೇಕಾಗಿತ್ತು. ನನಗೆ ಅಷ್ಟು ಚೆನ್ನಾಗಿ ರಂಗೋಲಿ ಹಾಕೋಕ್ಕೆ ಬರಲ್ಲ. ಸೊ ಅದು ಯಾವುದಾದ್ರೂ ಈ ಥರ ಇದ್ದರೆ ಈಸಿ ನನಗೂ ಡೈಲಿ ಹಾಕೋಕ್ಕೆ ಅಂತ. ಬಟ್ ಇದು ಯಾವುದೂ ನನಗೆ ಇಲ್ಲಿ ಸಿಗಲಿಲ್ಲ. ಬಟ್ ಹಾಗೆ ಏನೇನಿದೆ ಸ್ಟಾಲ್ಸಲ್ಲಿ ಇದು ರಂಗೋಲಿದು ಡಿಸೈನ್ಸ್ ಅಂತ ನೋಡ್ತಿದ್ದೆ. ಹಾಗೆ ಸುಮಾರು ಡಿಫ್ರೆಂಟ್ ಸ್ಟಾಲ್ಸ್ ಇತ್ತು. ಇಲ್ಲಿ ಪವನ್ ಅವ್ರದ್ದು ಸ್ಟಾಲ್ ಇತ್ತು. ಪವನ್ ಅವ್ರದ್ದು ಮಿಲೆಟಿಂದ ಮಾಡಿರೋಂಥ ಕೇಕು ಮತ್ತು ಬೇರೆ ಸಿಹಿ ಧಾನ್ಯ ಯೂಸ್ ಮಾಡಿ ಬೇಕ್ ಮಾಡಿರೋದೆಲ್ಲ ಇತ್ತು. ನಾನೇನು ಅಷ್ಟು ಇದು ಮಾಡೋಕ್ಕೆ ಹೋಗಿರಲಿಲ್ಲ, ಜಸ್ಟ್ ಹಾಗೆ ನೋಡ್ತಿದ್ದೆ. ನಾನು ಪವನ್ ಅವ್ರನ್ನ ಜಾಸ್ತಿ ಬೇರೆ ಯೂಟ್ಯೂಬ್ ಚಾನಲಲ್ಲಿ ಅವ್ರ ರೆಸಿಪೀಸ್ ನೋಡ್ತಿದ್ದೆ. ಸೊ ಏನೇನಿದೆ ಅಂತ ನಾನು ಇಲ್ಲಿ ಅವ್ರ ಸ್ಟಾಲಲ್ಲಿ ನೋಡ್ತಿದ್ದೆ ಮೆನ್ಯೂನಲ್ಲಿ. ತಿನ್ನೋವಂಥ ಸ್ಟಾಲ್ಸ್ ಇದ್ದಿತ್ತು ಅವರೊಬ್ರದ್ದೇ. ಬೇರೆ ಎಲ್ಲ ಬರೀ ಪ್ರಾಡಕ್ಟ್ಸ್ ಇರ್ತಿತ್ತು. ಈ ಥರ ಹ್ಯಾಂಡ್ ಬ್ಯಾಗ್ಸು, ಕುರ್ತೀಸು ಆ ಥರ ಏನೇನು ನೋಡ್ತಿದ್ದೀರಾ ಅದಷ್ಟೇ ಇದ್ದಿದ್ದು. ಬಟ್ ಪವನ್ ಅವ್ರದ್ದು ಮಾತ್ರ ಈಟಬಲ್ ಸ್ಟಾಲ್ಸ್ ಇದ್ದಿದ್ದು. ಬೇರೆ ಈಟಬಲ್ ಸ್ಟಾಲ್ಸ್ ಅಂದರೆ ಈ ಥರ ಚಟ್ನಿ ಪುಡಿ, ಪಿಕಲ್ಸು ಆ ಥರ ಟೇಕ್ ಅವೇ ಇತ್ತು. ಬಟ್ ಅಲ್ಲೇ ಏನಾದರೂ ತೊಗೊಂಡು ತಿನ್ನಬೇಕು ಅಂದರೆ ಬೇರೆ ಪವನ್ ಅವ್ರದ್ದಿತ್ತು. ಇದೆಲ್ಲ ಕುರ್ತೀಸು 200, 450 ಸೆಟ್ಸು ಆ ಥರ ಡಿಫ್ರೆಂಟ್ ಪ್ರೈಸಿಂದಿತ್ತು. ಕೆಲವು ಇದೆಲ್ಲ ವೆರಿ ಪ್ಯೂರ್ ಕಾಟನ್ದಿತ್ತು. ಇದೊಂಥರ ಕುರ್ತೀಸು ಡಿಫ್ರೆಂಟ್ ಪ್ಯಾಟರ್ನ್ಸ್ ಚೆನ್ನಾಗಿತ್ತು. ಹಾಗೆ ಇದೆಲ್ಲ ಮಿಲೆಟಿಂದ ಮಾಡಿರೋದು, ಹೋಮ್ಮೇಡ್ದು ಸಾಸ್ ಪೌಡ್ರು ಅದೆಲ್ಲ ಸ್ಟಾಲ್ಸ್ ಇತ್ತು. ಟೋಟಲಾಗಿ ಈ ಮೇಳದಲ್ಲಿ ಎಲ್ಲ ಒಂಥರ ಡಿಫ್ರೆಂಟ್ ಸ್ಟಾಲ್ಸ್ ಒಂಥರ ಚೆನ್ನಾಗಿತ್ತು. ಈಗ ಇದೇನು ನೋಡ್ತಿದ್ದೀರಾ ಇದೆಲ್ಲ ಇದೆಲ್ಲ ಪ್ಯೂರ್ ಕಾಟನ್ ಸ್ಯಾರೀಸು ಸ್ಟಾಲ್ಸ್ ಎಲ್ಲ ಇತ್ತು. ಸೊ ಇದು ಮಕ್ಳಿಗೆ ಆಟ ಆಡೋ ಅಂಥ ಚೆಸ್ ಪ್ರಾಡಕ್ಟು, ಲೂಡೋ ಮತ್ತು ಪಝಲ್ಸ್ ಗೇಮು ಡಿಫ್ರೆಂಟು ಒಂಥರ ನೋಡೋಕ್ಕೆ ಚೆನ್ನಾಗಿತ್ತು ಎಲ್ಲ ಥರ ಪ್ರಾಡಕ್ಟ್ಸು. ಸೊ ಇಲ್ಲಿ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋ ತನಕ ಎಲ್ಲ ಥರ ಡಿಫ್ರೆಂಟ್ ಸ್ಟಾಲ್ಸ್ ಇತ್ತು. ಸೊ ಯಾರಿಗೂ ಇಲ್ಲಿ ಬಂದರೆ ಯಾವುದೇ ರೀತಿ ಈ ಏಜ್ ಗ್ರೂಪ್ ಅವ್ರಿಗೆ ಸ್ಟಾಲ್ಸ್ ಎಲ್ಲ ಅನ್ನೋದಿರಲಿಲ್ಲ. ಒಂಥರ ಡಿಫ್ರೆಂಟಾಗಿತ್ತು, ಎಂಟರ್ಟೈನಿಂಗ್ ಆಗೂ ಇತ್ತು. ಜನಕ್ಕೆ ಏನೇನು ಬೇಕೋ ಹಬ್ಬ ಸೀಸನು ಇತ್ತು, ಸ್ವಲ್ಪ ಈಟೇಬಲ್ಸು ಇತ್ತು. ಈ ಥರ ಟೇಕ್ ಅವೇ ಏನಾದರೂ ಬೇಕಾದರೆ ಅದು ಇತ್ತು. ಸೊ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿದರು ಗಾಯತ್ರಿ ಅವರು. ಇಲ್ಲಿ ನೋಡ್ತಿದ್ರಲ್ಲ 2-3 ಸ್ಟಾಲ್ಸ್ ಬರೀ ಸ್ಯಾರೀಸೇ ಇತ್ತು. ಅದಾದಮೇಲೆ ಲಾಸ್ಟಲ್ಲಿ ಹುಡುಕ್ತಿದ್ದಂಥ ಅಜ್ಜಿ ಮನೆ ಅವ್ರದ್ದು ಪ್ರಾಡಕ್ಟ್ಸ್ ನೋಡ್ತಿದ್ದೆ. ಇವ್ರ ಹೆಸರು ರೇವತಿ ವೆಂಕಟೇಶ್. ನೀವು ಇಲ್ಲಿ ಏನು ನೋಡ್ತಿದ್ದೀರ ಬ್ಲ್ಯಾಕ್ ಕಲರ್ ಟಿ ಶರ್ಟ್ ಹಾಕೊಂಡಿರೋರು. ಸೊ ಇವ್ರದ್ದು ನಾನು ಇಲ್ಲಿ ನೋಡ್ತಿದ್ದೆ. ಫಸ್ಟು ಇವ್ರದೆಲ್ಲ ಬರೀ ಈ ಥರ ಇದ್ದಿದ್ದು ಬರೀ ವುಡನ್ ಡಿಸ್ಪ್ಲೇ ಇತ್ತು. ವುಡನ್ ಡಿಸ್ಪ್ಲೇ ಪಕ್ಕದಲ್ಲೇ ಇದು ಅವ್ರದ್ದೇನು ಫೇಮಸ್ ಸ್ಟೋನ್ದು, ಕ್ಯಾಸ್ಟ್ ಐರನ್ದು ಈ ಥರ ಫೇಮಸ್ ಅವ್ರದ್ದೇ ಸ್ಟಾಲ್ಸು ಸ್ವಲ್ಪ ಎಕ್ಸ್ಟೆಂಡ್ ಆಗಿ ಈ ಕಡೆ ಬಂದಿದ್ದರು. ಸೊ ನಾನು ಸಾಮಾನ್ಯವಾಗಿ ನಾನ್ ಸ್ಟಿಕ್ಕಲ್ಲಿ ದೋಸೆ ಮಾಡಲ್ಲ. ನಾನು ಐರನ್ ತವ ಮೇಲೆ ದೋಸೆ ಮಾಡೋದ್ರಿಂದ ಇದನ್ನು ಹಚ್ಚಿ, ಇವಾಗ ನಾವು ನಾನ್ ಸ್ಟಿಕ್ಕಲ್ಲಿ ಮಾಡುವಾಗ ಆನಿಯನ್ ಹಾಕಿ ಎಣ್ಣೆನ ಡಿಪ್ ಮಾಡ್ತೀವಲ್ಲ, ಸೊ ನಾವು ಐರನ್ ತವ ಮೇಲೆ ಮಾಡುವಾಗ ನಾನು ತೊಗೊಂಡಿದ್ದೀನಲ್ಲ ಇಲ್ಲಿ ಚಿಕ್ಕದು, ಅದರಲ್ಲಿ ಸೀಸನಿಂಗ್ ಮಾಡಿ ಎಣ್ಣೆ ಹಚ್ಚಿದ್ರೆ ದೋಸೆನೂ ಕಲ್ಲಿಂದ ಮಾಡುವಾಗ ಸೇಮ್ ನೀವು ಹೇಗೆ ನಾನ್ ಸ್ಟಿಕ್ಕಲ್ಲಿ ಮಾಡ್ತೀರಾ ಮಧ್ಯದಲ್ಲಿ ಕಿತ್ತು ಹೋಗಲ್ಲ, ಈಸಿಯಾಗಿ ಬರುತ್ತೆ. ಸೊ ನಾನು ಈ ಪ್ರಾಡಕ್ಟ್ನ ತೊಗೊಳಕ್ಕೆ ಹೋಗಿದ್ದೆ. ಸ್ವಲ್ಪ ಕಾಸ್ಟ್ಲಿ ಅನಿಸ್ತು 150, ಬಟ್ ಓಕೆ ವರ್ತ್ ಅಂದ್ಬಿಟ್ಟು ನಾನು ತೊಗೊಂಡೆ. ಹಾಗೆ ನೀವು ನೋಡ್ತಿದ್ದೀರಲ್ಲ ಎಷ್ಟೊಂದು ಜನ ಬಂದು ತೊಗೋತಿದ್ರು ಈ ಥರ ಐರನ್ ಪ್ರಾಡಕ್ಟು ಮತ್ತು ಬೇರೆ ಬೇರೆ ಥರದವ್ರ ಹತ್ರ. ಅಲ್ಲಿ ಸ್ಕ್ರಬ್ಬಿಂಗ್ ಇತ್ತು, ಕಾಫಿ ಸ್ಕ್ರಬ್ಬು ಅದು ಇದು ಮತ್ತು ಸ್ಪೈಸಸ್ ಎಲ್ಲ ಇತ್ತು. ಇದೊಂದು ಸ್ಟಾಲು. ಸೊ ಇದಾಗಿತ್ತು ಸಂಡೇ ದೇಸಿ ಪ್ರಾಡಕ್ಟ್ ಮೇಳ.